ನೀವು ಚಿಕ್ಕದಾಗಿ ಒಂದು ಬಿಸ್ನೆಸ್ ಯಾವ್ದಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಸ್ನೇಹಿತರೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು 9 to 5 ಕೆಲಸನ ಮಾಡಿಕೊಂಡು ಯಾವುದಾದ್ರೂ ಒಂದು ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಈ ಒಂದು ವಿಡಿಯೋ. ನೀವು ಚಿಕ್ಕದಾಗಿ ಒಂದು ಬಿಸ್ನೆಸ್ ಯಾವ್ದಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಆ ಥರದ್ರಿಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ, ಬೇಕಾಗುತ್ತೆ. ಆ ಥರದ ಒಂದು ವಿಡಿಯೋ ಇಲ್ಲಿದೆ ನೋಡಿ. ಕಾಫಿ ಮತ್ತೆ ಟೀ ಬಿಸ್ನೆಸ್ ಎಲ್ಲರೂ ಕೇಳಿ ಇರ್ತೀರಾ. ಈ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಭ ಬರುತ್ತೆ, ಎಷ್ಟು ಲಾಸ್ ಆಗುತ್ತೆ ಅಂತ ಪ್ರತಿಯೊಬ್ಬರು ನೋಡಿರ್ತೀರಾ ನೀವುಗಳು. ಅದೇ ರೀತಿ ಈ ಒಂದು ಬಿಸ್ನೆಸ್ ಐಡಿಯಾನ ನಿಮ್ಮ ಮುಂದೆ ಇಟ್ಕೊಂಡ್ ಬಂದಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ. ಸ್ನೇಹಿತರೆ, ಇವತ್ತು ಪ್ರತಿಯೊಬ್ಬರೂ ಪ್ರತಿ ಒಂಥರನು ಬಿಸ್ನೆಸ್ಗಳ ಐಡಿಯಾಸ್ನ ಹುಡುಕ್ತಿರ್ತಾರೆ. ಅದೇ ರೀತಿ ಯಾರಾದರೂ ಚಿಕ್ಕದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅಂಥವ್ರಿಗೆ ಈ ವಿಡಿಯೋ. ಕಾಫಿ ಟೀ ಬಿಸ್ನೆಸ್ಸು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಒಬ್ಬ ವ್ಯಕ್ತಿಗೆ ಕಾಫಿ ಮತ್ತೆ ಟೀ, ಕಾಫಿನ ಬೆಳಗ್ಗೆ ಕುಡಿಲಿಲ್ಲ ಅಂತಂದ್ರೆ ಆ ವ್ಯಕ್ತಿಗೆ ದಿನನೇ ಸ್ಟಾರ್ಟ್ ಆಗೋದಿಲ್ಲ. ಇನ್ನೊಬ್ಬ ವ್ಯಕ್ತಿಗೆ ಟೀ ಇಲ್ಲ ಅಂತಂದ್ರೆ ಈವ್ನಿಂಗ್ ಸಂಜೆ ರಿಲ್ಯಾಕ್ಸ್ ಅನ್ನೋದೇ ಸಿಗೋದಿಲ್ಲ. ಈ ಥರ ಇರುತ್ತೆ. ಆ ಥರ ಇರಬೇಕಾದಾಗ ನಾವು ಈ ಬಿಸ್ನೆಸ್ಸನ್ನು ಎಲ್ಲಿ ಇಡಬೇಕು, ಯಾವ ಲೊಕೇಶನಲ್ಲಿ ಇಡಬೇಕು, ಈ ಕಾಫಿ ಟೀ ಬಿಸ್ನೆಸ್ ಮಾಡಲಿಕ್ಕೆ ಎಷ್ಟಾಗುತ್ತೆ ಬಜೆಟು, ಪ್ರತಿಯೊಂದೂ ಪಿನ್ ಟು ಪಿನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಕೊಟ್ಟಿದ್ದೀನಿ. ಅಂಗಡಿ ಬಗ್ಗೆ ಹೋಗ್ತೀನಿ. ಫಸ್ಟು 10 feet ಇದ್ರೆ ಸಾಕು ಜಾಗ. ಇನ್ನೊಂದು, ಅಂಗಡಿನ ಯಾವುದೇ ಕಾರಣಕ್ಕೂ ಯಾರೂ ತುಂಬ ಅಲಂಕಾರ ಮಾಡಕ್ಕೆ ಹೋಗ್ಬೇಡಿ. ಏನೇನು ಬೇಕಾಗುತ್ತೆ, ಐಟಮ್ಸ್ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಯಾವ ಥರ ಲೊಕೇಶನ್ ಹುಡುಕ್ಬೇಕು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ಸ್ಕೂಲ್ ಆಗಿರ್ಬೋದು, ಇಲ್ಲ ಫ್ಯಾಕ್ಟ್ರಿಗಳಾಗಿರ್ಬೋದು, ಈ ಥರ ಲೊಕೇಶನ್ನ ಹುಡುಕೊಳ್ಳಿ. ಹುಡುಕೊಂಡು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಸೂಪರ್ ಆಗಿರುತ್ತೆ. ಈ ಒಂದು ಲೊಕೇಶನಲ್ಲಿ ಪ್ರತಿಯೊಬ್ಬರಿಗೂ ಬಿಸ್ನೆಸ್ಸು ಕ್ಲಿಕ್ ಆಗೇ ಆಗುತ್ತೆ. 100% ಬರ್ಕೊಡ್ತೀನಿ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ಮಾಡಬೇಕಾಗಿರೋ ಒಂದು ವಿಷಯ ಏನಂದರೆ, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ನೀವೇನು ಲೀವ್ಸ್ ಕೊಡ್ತಿರಲ್ವಾ, ಕಾಫಿ ಟೀ ಲೀವ್ಸ್ ಕೊಡ್ತಿರಲ್ವಾ, ಅದು ಚೆನ್ನಾಗಿರೋದು, ಕ್ವಾಲಿಟಿ ಇದು ನೋಡಿ ಹುಡುಕೊಂಬಂದು ತಗೊಳ್ಳಿ. ಸುಮ್ಮನೆ ಯಾವುದೋ ಒಂದು ತೊಗೊಂಡ್ಬಿಟ್ಟು ಟೇಸ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಏಕೆಂದರೆ ಕಸ್ಟಮರ್ ನೋಡೋದು ನಿಮ್ಮ ಅಂಗಡಿ ನೋಡೋದಿಲ್ಲ, ನೀವು ಹಾಕಿರೋ ಇದು ನೋಡೋದಿಲ್ಲ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಟೇಸ್ಟ್ ಚೆನ್ನಾಗಿದೆ ಅಂತಂದರೆ ಪ್ರತಿಯೊಬ್ಬರು ಬಂದೇ ಬರ್ತಾರೆ. ಇದ್ರ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಅತಿ ಕಡಿಮೆ ಬಂಡವಾಳದಲ್ಲಿ ಜಸ್ಟ್ 1 ಲಕ್ಷ ಇದ್ರೆ ಸಾಕು. ಅಡ್ವಾನ್ಸ್ ಅಂಗಡಿ ಕೊಟ್ಬಿಟ್ಟು ನೀವು ಹಾಕಿರೋ ಬಂಡವಾಳನ 2 ತಿಂಗಳಲ್ಲಿ ಇಲ್ಲ 2.5 ತಿಂಗಳಲ್ಲಿ ಬಿಸ್ನೆಸ್ ಚೆನ್ನಾಗಿದೆ ಅಂತಂದ್ರೆ ರಿಟರ್ನ್ ತಗೊಬೋದು. ಆ ಥರದವರು 9 to 5 ಯಾರು ಕೆಲಸ ಮಾಡ್ತಿದ್ದಾರೆ ಆ ಥರದವ್ರಿಗೆ, ಮನೇಲಿ ಒಬ್ಬರು ಸುಮ್ಮನೆ ಕೂತಿರ್ತಾರೆ ಅನ್ನೋ ಒಬ್ಬ ವ್ಯಕ್ತಿಗೆ, ಆ ಥರದವ್ರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಕಾಫಿದು ಮತ್ತು ಟೀದು ಲೀವ್ಸ್ ನಮಗೆ ಬೇಕು, ಸಿಗ್ತಾ ಇಲ್ಲ, ಹೊರಗಡೆ ಸಿಗ್ತಾ ಇಲ್ಲ ಅಂತಂದರೆ ನಾನು ಕಾಮೆಂಟ್ ಮುಖಾಂತರ ತಿಳಿಸಿ. ಕಾಮೆಂಟ್ ಮುಖಾಂತರ ನೀವು ತಿಳಿಸಿದ್ರೆ ಇದಕ್ಕೆ ಸಂಬಂಧಪಟ್ಟಿರೋದು ನಿಮಗೆ ನಾನು ಲಿಂಕಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ. ನೀವು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಕ್ಕೆ ಹೋಗಲ್ಲ. ಗೈಸ್, ತುಂಬ ಜನ ಬಿಸ್ನೆಸ್ನ ಮಾಡೋದು ಯಾವ ಥರ ಅನ್ನೋ ತುಂಬ ಜನ ಥಿಂಕ್ ಮಾಡ್ತಿದ್ದೀರಲ್ವಾ, ಥಿಂಕ್ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ನೀವು ಸ್ಟಾರ್ಟ್ ಮಾಡಿ ಏನೋ ಒಂದು ಪ್ರಯತ್ನ ಪಡಿ, ಹಾಗೇ ಆಗುತ್ತೆ. ಇನ್ನೊಂದೇನೆಂದರೆ, ಕಾಫಿ ಟೀ ಬಿಸ್ನೆಸ್ಸು ತುಂಬ ಯುನೀಕ್ ಆಗಿರಲಿ. ನೀವು ಯಾವುದೇ ಕಾರಣಕ್ಕೂ ಮೆನು ಕಾರ್ಡ್ ಮಾಡಿಸಿರಲ್ವಾ, ಮೆನು ಕಾರ್ಡಲ್ಲಿ ನಿಮಗೆ ಏನೇನು ಬರುತ್ತೆ ಅದನ್ನ ಮಾತ್ರ ಬಳಸಿ, ಅದನ್ನ ಮಾತ್ರನೇ ಮೆನು ಕಾರ್ಡಲ್ಲಿ ಹಾಕಿ. ನೀವು ಕಾಫಿ ಟೀಯಲ್ಲಿ ಬ್ಲ್ಯಾಕ್ ಟೀ, ಲೆಮನ್ ಟೀ, ಆ ಥರ ತುಂಬ ಟೀಸ್ ಎಲ್ಲ ಹೊರಗಡೆಯಿಂದ ಕಲ್ತ್ಕೊಂಡ್ಬಂದು ಟ್ರೈನಿಂಗ್ ತಗೊಂಡಿದ್ದೀರಲ್ವಾ, ಅದೆಲ್ಲ ನೀವು ಮಾಡಿದ್ರೆ ಮಾತ್ರ ಮೆನು ಕಾರ್ಡಲ್ಲಿ ಮೆನ್ಷನ್ ಮಾಡಿ. ಅದೊಂದು. ಇನ್ನೊಂದೇನೆಂದರೆ, ಸ್ನ್ಯಾಕ್ಸ್ ಅಂತ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಕೊಡ್ತಿರಲ್ವಾ, ಆ ಸ್ನ್ಯಾಕ್ಸು ಅಷ್ಟೇ ತುಂಬ ಮೆನು ಕಾರ್ಡ್ನ ಜಾತ್ರೆ ಥರ ಇಡಕ್ಕೆ ಹೋಗ್ಬಿಡಿ. ಜಾತ್ರೆ ಥರ ಇಟ್ಟಾಗ ಏನಾಗುತ್ತೆ ಅಂದರೆ ಕಸ್ಟಮರ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾನು ಯಾವುದನ್ನ ಚೂಸ್ ಮಾಡಬೇಕು, ನಾನು ಯಾವುದನ್ನ ತೊಗೊಬೇಕು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ನಾನೇ ಆದರೆ ಒಂದು ಟೀ ಅಂಗಡಿಗೆ ಹೋದಾಗ ನನಗೆ ಲೆಮನ್ ಟೀ ಬೇಕು ಅಂತ ಹೋಗ್ತೀನಿ. ಅಲ್ಲಿ ಮೆನು ಕಾರ್ಡ್ ನೋಡಿದಾಗ, ಇದ್ರಲ್ಲಿ ಲೆಮನ್ ಟೀಲಿ ಇಷ್ಟೊಂದು ಡಿಫ್ರೆನ್ಸ್ ಇದೆಯಾ, ಸರಿ ಆಯಿತು, ಯಾವ್ದಾದ್ರು ಒಂದು ಚೂಸ್ ಮಾಡೋಣ ಅಂತ ಹೋಗ್ತಾರೆ. ಅವ್ರು ಚೂಸ್ ಮಾಡಿದ್ದು ನಿಮ್ಮ ಹತ್ರ ಇರೋದಿಲ್ಲ. ಆ ಥರ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೆ ಏನು ಬರುತ್ತೆ ಅದ್ರ ಮಾತ್ರ ಮೆನು ಕಾರ್ಡಲ್ಲಿ ಹಾಕಿ, ಅದ್ರ ಮಾತ್ರನೇ ನಿಮ್ಮ ಶಾಪಲ್ಲಿ ಏನಿದೆಯಾ ಅದ್ರ ಮಾತ್ರನೇ ಮೆನು ಕಾರ್ಡಲ್ಲಿ ಹಾಕೊಂಡು ಬನ್ನಿ.
ಸುಮ್ಮನೆ ಇಲ್ದಿರೋದೆಲ್ಲ ಮೆನು ಕಾರ್ಡಲ್ಲಿ ಹಾಕಿ ಜಾತ್ರೆ ಮಾಡಕ್ ಹೋಗ್ಬೇಡಿ. ಇನ್ನೊಂದೇನಂದ್ರೆ ಪ್ರತಿಯೊಬ್ರು ಕಸ್ಟಮರ್ಸು ಒನ್ ಟೈಮ್ ನಿಮ್ ಟೇಸ್ಟ್ ಕಾಫಿ ನೋಡಿದಾರೆ ಅಂತಂದ್ರೆ, ಕಾಫಿ ಆಗ್ಲಿ ಟೀ ಆಗ್ಲಿ ಲೆಮನ್ ಟೀ ಆಗ್ಲಿ ಟೇಸ್ಟ್ ನೋಡಿದಾರೆ ಅಂತಂದ್ರೆ ಪದೇ ಪದೇ ಬರ್ತಾರೆ. ಬಂದವಂತವ್ರಿಗೆ ನೀವುಗಳು ಟೇಸ್ಟ್ ಒಂದು ಕೊಡಿ. ಅಂಗಡಿನ ಅಲಂಕಾರ ಮಾಡಕ್ ಹೋಗ್ಬಿಡಿ ಜಾಸ್ತಿ. ಸಿಂಪಲ್ ಆಗಿರ್ಲಿ, ನೀಟಾಗಿ ಇಟ್ಕೊಳ್ಳಿ. ಫಸ್ಟ್ 5 years ಅಲ್ಲಿ ಇಟ್ಕೊಳ್ಳಿ. 5 years ಒಂದಿರೋ ಸಾಕು, ನೀಟಾಗೆ ತುಂಬಾ ಚೆನ್ನಾಗಿರುತ್ತೆ. ಇದೇ ತರ ನಿಮಗೆ ಬಿಸ್ನೆಸ್ ಐಡಿಯಾಗಳು ಬೇಕು ಅಂತಂದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಅಂಡ್ ಕಾಮೆಂಟ್ ಮಾಡಿ, ಏನ್ ಬೇಕು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.